ಬಾರ್ಗೆ ಲೈಸೆನ್ಸ್ ಕೊಡೋದಕ್ಕೆ ಅಂತ 2 ಕೋಟಿ ಬೇಡಿಕೆ ಇಟ್ಟು 3 ಜನ ಅಧಿಕಾರಿಗಳು ಸಸ್ಪೆಂಡ್ ಆದಂತಹ ಪ್ರಕರಣದಲ್ಲಿ ಈಗ ಅಬಕಾರಿ ಸಚಿವ ತಿಮ್ಮಾಪುರಗೂ ಸಂಕಷ್ಟ ಎದುರಾಯ್ತಾ. ಅಬಕಾರಿ ಲೈಸೆನ್ಸ್ಗಾಗಿ 2 ಕೋಟಿ ಲಂಚ ಬೇಡಿಕೆ ಪ್ರಕರಣ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಎದುರಾಯ್ತಾ ಸಂಕಷ್ಟ ಅಂತ ಪ್ರಶ್ನೆ. ಅಬಕಾರಿ ಸಚಿವ ತಿಮ್ಮಾಪುರ್ ವಿರುದ್ಧ ಈಗ ಲೋಕಾಯುಕ್ತಕ್ಕೆ ದೂರನ್ನು ಕೊಡಲಾಗಿದೆ. ದೂರುದಾರ ಲಕ್ಷ್ಮೀನಾರಾಯಣ್ ಎಂಬುವರು ಈಗ ದೂರನ್ನು ಕೊಟ್ಟಿರ್ತಕ್ಕಂಥವ್ರು. ಬಾರ್ ಲೈಸೆನ್ಸ್ ನೀಡೋದಕ್ಕೆ 2 ಕೋಟಿ ಲಂಚವನ್ನು ಕೇಳಿದ್ರು ಡಿ.ಸಿ. ಜಗದೀಶ್. ಜೊತೆಗೆ ಅವ್ರು ಹೇಳಿದ್ರಂತೆ, ಇದು ನನ್ನೊಬ್ಬನಿಗೆ ಅಲ್ಲಪ್ಪ ದುಡ್ಡು, ಎಲ್ರಿಗೂ ಹಂಚಿಕೆ ಆಗುತ್ತೆ, ಮಿನಿಸ್ಟ್ರಿಗೂ ಹೋಗುತ್ತೆ ಅಂತ ಹೇಳಿದ್ರಂತೆ. ಸೊ ಸಚಿವರ ಪಾತ್ರ ಇದೆ, ಹಾಗಾದರೆ ಈ ಪ್ರಕರಣದಲ್ಲಿ ತನಿಖೆ ಮಾಡಿ ಅಂತ ಲೋಕಾಯುಕ್ತಕ್ಕೆ ಈಗ ದೂರನ್ನು ಕೊಡಲಾಗಿದೆ. ಲಕ್ಷ್ಮೀನಾರಾಯಣ್ ಅಂತಕ್ಕಂಥ ದೂರುದಾರ ಆರ್.ಬಿ. ತಿಮ್ಮಾಪುರ್ ಅವರ ಪುತ್ರನ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳಿಬಂದಿತ್ತು. ಡಿ.ಸಿ. ಜಗದೀಶ್ ಅವರೇ ಹೇಳಿದ್ರಂತೆ ಲಕ್ಷ್ಮೀನಾರಾಯಣ್ಗೆ, ಇದು ಕೇವಲ ನನ್ನೊಬ್ಬನಿಗಲ್ಲ, ಇಷ್ಟೊಂದು ದುಡ್ಡು ಮಿನಿಸ್ಟ್ರಿಗೆಲ್ಲ ಕೊಡಬೇಕು ಅಂತ ಹೇಳಿದ್ರು. ಆದರೆ ಆರ್.ಬಿ. ತಿಮ್ಮಾಪುರ್ ಅವರು ನಿನ್ನೆ ಎಲ್ಲ ಮಾತಾಡಬೇಕಾದ್ರೆ ಈ ವಿಚಾರವನ್ನು ಸಾರಾ ಸಗಟಾಗಿ ತೆಗೆದುಹಾಕಿದ್ರು. ಉಪ್ಪು ತಿಂದವ್ರು ನೀರು ಕುಡಿತಾರೆ ಅಂತೆಲ್ಲ ಡೈಲಾಗ್ ಹೊಡೆದಿದ್ರು. ಇದರಲ್ಲಿ ನನ್ನ ಪುತ್ರನ ಪಾತ್ರ ಏನೂ ಇಲ್ಲ ಅಂತ ಹೇಳಿದರು. ಆದರೂ ಲಕ್ಷ್ಮೀನಾರಾಯಣ್ ಅಂತಕ್ಕಂಥ ವ್ಯಕ್ತಿ, ಅಂದರೆ ಈ ಜಗದೀಶ್ನ ಹಿಡಿಸ್ಕೊಟ್ರಲ್ಲ ಅದೇ ವ್ಯಕ್ತಿ, ತಿಮ್ಮಾಪುರ್ ವಿರುದ್ಧನೂ ಕೂಡ ಈಗ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಸೊ ಈಗ ಲೋಕಾಯುಕ್ತದವರ ಮುಂದಿನ ನಡೆ ಏನು ಹಾಗಾದರೆ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ಆರ್.ಬಿ. ತಿಮ್ಮಾಪುರ್ ವಿರುದ್ಧ ತನಿಖೆ ಆಗತ್ತಾ? ಒಂದು ವೇಳೆ ಏನಾದರೂ ತನಿಖೆ ಆಯಿತು ಅಂತಂದರೆ ಸಚಿವ ಸ್ಥಾನದಿಂದ ಅವ್ರನ್ನ ಕೈ ಬಿಡಬೇಕಾಗತ್ತಾ ಅನ್ನೋದು ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಲಕ್ಷ್ಮೀನಾರಾಯಣ್ ಕೊಟ್ಟಿರ್ತಕ್ಕಂಥ ದೂರಿನ ಸಾರಾಂಶ ಏನು, ಮತ್ತು ಈಗ ಲೋಕಾಯುಕ್ತದವರ ಮುಂದಿನ ಕ್ರಮ ಏನು? ಅರವಿಂದ, ಕಳೆದ ಶನಿವಾರ ಬೆಂಗಳೂರಿನ ಡಿ.ಸಿ. ಅಬಕಾರಿ ಡಿ.ಸಿ. ಆಗಿದ್ದಂತಹ ಜಗದೀಶ್ ನಾಯಕ್ ಮೇಲೆ ಲೋಕಾಯುಕ್ತ ಟ್ರ್ಯಾಪನ್ನು ಮಾಡಿದ್ರು. ರೆಡ್ ಹ್ಯಾಂಡ್ ಆಗಿ 25 ಲಕ್ಷ ಲಂಚವನ್ನು ಸ್ವೀಕಾರ ಮಾಡುವಂತಹ ಸಂಬಂಧ ಮೂವರನ್ನು ತತ್ಕ್ಷಣವೇ ಅರೆಸ್ಟ್ ಮಾಡುವ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದರು. ಅದರಲ್ಲಿ ಜಗದೀಶ್ ನಾಯಕ್, ತಮ್ಮಣ್ಣ ಸೇರಿದಂತೆ 3 ಅಧಿಕಾರಿಗಳನ್ನು ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಬ್ಯಾಟರಾಯನಪುರದ ಅಬಕಾರಿ ಕಚೇರಿಯಲ್ಲಿ ಅವ್ರನ್ನ ಸೆರೆ ಹಿಡಿಯುವ ಕೆಲಸವನ್ನು, ಲಂಚವನ್ನು ಸ್ವೀಕಾರ ಮಾಡುವ ಸಂಬಂಧ ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ಇದೀಗ ಪ್ರಕರಣ ಸಂಬಂಧ ಅಂದಿನ ದೂರುದಾರ ಆಗಿದ್ದಂತಹ ಲಕ್ಷ್ಮೀನಾರಾಯಣ್ ಅವರು ಇವತ್ತು ಲೋಕಾಯುಕ್ತ ಕಚೇರಿಗೆ ಮತ್ತೆ ದೂರನ್ನು ಕೊಡೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಕಾರಣ, ಈ ಜಗದೀಶ್ ನಾಯಕ್ ಡಿ.ಸಿ. ಜೊತೆ ಸಂಭಾಷಣೆಯನ್ನು ಮಾತನಾಡುವಂತಹ ಸಂದರ್ಭದಲ್ಲಿ ಈ CL7 ಲೈಸೆನ್ಸ್ ಏನಿದೆ ಅದನ್ನು ಪಡೆದುಕೊಳ್ಳೋದಕ್ಕೆ ಸುಮಾರು 2-2.5 ಕೋಟಿ ಲಂಚಕ್ಕಾಗಿ ಬೇಡಿಕೆಯನ್ನು ಇಟ್ಟಿರ್ತಾರೆ. ಆ ಹಣ ನನಗೆ ಸೇರೋದಿಲ್ಲ, ಅದನ್ನು ನಾವು ಎಕ್ಸೈಸ್ ಮಿನಿಸ್ಟ್ರಿಗೂ ಕೂಡ ಕೊಡಬೇಕು, ಅಬಕಾರಿ ಸಚಿವರಿಗೂ ಕೂಡ ಕೊಡಬೇಕು ಅನ್ನೋ ಮಟ್ಟಿಗೆ ಆಡಿಯೋದಲ್ಲಿ ಮಾತನಾಡಿರ್ತಾರೆ. ಆ ಆಡಿಯೋವನ್ನು ಸಹ ದೂರುದಾರ ಲಕ್ಷ್ಮೀನಾರಾಯಣ ಅವರು ಮಾಧ್ಯಮಗಳಿಗೆ ಬಿಡುಗಡೆ ಮಾಡುವ ಕೆಲಸವನ್ನು ಸಹ ಮಾಡಿದರು. ಹೀಗಾಗಿಯೇ ಆ ಹಣ ಇವರು ಲಂಚಕ್ಕಾಗಿ ಬೇಡಿಕೆ ಏನು ಇಟ್ಟಿದ್ರು, ಈಗಾಗಲೇ ಸಾಕಷ್ಟು 100 ಲೈಸೆನ್ಸ್ಗಳನ್ನು ಕೊಡೋದಕ್ಕೆ ಇವರೆಲ್ಲರೂ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಒಂದೊಂದು ಲೈಸೆನ್ಸ್ಗೆ CL7ಗೆ 2-2.5 ಕೋಟಿ ಹಣ ಅಂತ ಹೇಳಿದ್ರೆ 100 ಲೈಸೆನ್ಸ್ಗಳಿಗೆ ಇವರು ಎಷ್ಟು ಹಣವನ್ನು ಲಂಚವಾಗಿ ಪಡೆದುಕೊಳ್ತಿದ್ದಾರೆ, ಇದ್ರ ಬಗ್ಗೆ ತನಿಖೆಯನ್ನು ನಡೆಸಬೇಕು. ಇಲ್ಲಿ ಡಿ.ಸಿ.ಎ ಸಚಿವರಿಗೂ ಕೂಡ ಇದರಲ್ಲಿ ಪಾಲಿದೆ ಅಂತ ಹೇಳಿರೋದ್ರಿಂದ ಹೀಗಾಗಿ ಸಚಿವರ ರೋಲ್ ಏನು, ಸಚಿವರಿಗೆ ಎಷ್ಟು ತಲುಪಿದೆ, ಅದು ನಿಜಾನ ಸುಳ್ಳ ಅನ್ನೋದರ ಬಗ್ಗೆ ತನಿಖೆ ಆಗಬೇಕು, ಅದರ ವಿಚಾರಣೆಯನ್ನು ನಡೆಸಬೇಕು ಅನ್ನೋ ಮಟ್ಟಿಗೆ ಇದೀಗ ಲಕ್ಷ್ಮೀನಾರಾಯಣ ಅವರು ದೂರುದಾರ ಲೋಕಾಯುಕ್ತ ಕಚೇರಿಗೆ ಬಂದಿದ್ದಾರೆ. ಲೋಕಾಯುಕ್ತ ಬೆಂಗಳೂರು SP ಶಿವಪ್ರಕಾಶ್ ದೇವರಾಜ್ಗೆ ಇದೀಗ ದೂರನ್ನು ಕೊಡೋದಕ್ಕೆ ಅಂತೇಳಿ ಲೋಕಾಯುಕ್ತ ಕಚೇರಿಯ ಒಳಭಾಗಕ್ಕೆ ಹೋಗಿದ್ದಾರೆ. ಹೀಗಾಗಿ ಲೋಕಾಯುಕ್ತ ಪೊಲೀಸರು ಈ ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಬಹುದು. ಅದಾದ ಬಳಿಕ FIR ಅನ್ನು ಕೂಡ ದಾಖಲು ಮಾಡಿಕೊಂಡು ತನಿಖೆಯನ್ನು ಸಹ ನಡೆಸ್ತಕ್ಕಂತಹ ಸಾಧ್ಯತೆ ಇದೆ. ಅರವಿಂದ್, ಬಟ್ ಮೂರ್ತಿ, ಈಗ ಲಕ್ಷ್ಮೀನಾರಾಯಣ್ ಏನೋ ಆರೋಪ ಮಾಡ್ತಾರೆ, ಡಿ.ಸಿ.ನೇ ಹೇಳಿದ್ರು ಇದರಲ್ಲಿ ಮಂತ್ರಿಗಳಿಗೂ ಪಾಲು ಹೋಗುತ್ತೆ ಅಂತ. ಬಟ್ ಆ ಆರೋಪಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನ ಏನಾದರೂ ಒದಗಿಸ್ಬೇಕಲ್ಲ ಇವರು? ನಿಜ ಅರವಿಂದ್, ಯಾಕಂತ ಹೇಳಿದ್ರೆ ಈಗಾಗಲೇ ಆ ಒಂದು ಆಡಿಯೋವನ್ನು ನಾವು ಕೇಳಿದ್ದೀವಿ. ಆ ಆಡಿಯೋದಲ್ಲಿ ಕಳೆದ ಬಾರಿ ಯಾವಾಗ ಲೋಕಾಯುಕ್ತ ಟ್ರ್ಯಾಪ್ ಆಯಿತು ಆ ಸಂಬಂಧ ಆಡಿಯೋವನ್ನು ಬಿಡುಗಡೆಗೊಳಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಆ ಆಡಿಯೋದಲ್ಲಿ ಮಾತನಾಡಿರುವಂತಹದ್ದು ಗೊತ್ತಾಗಿದೆ. ಅಲ್ಲಿ ಡಿ.ಸಿ. ದೂರುದಾರರ ಜೊತೆ ಮಾತನಾಡ್ತಾರೆ, ಲೈಸೆನ್ಸ್ಗೆ 2-2.5 ಕೋಟಿ ಹಣಕ್ಕಾಗಿ ಬೇಡಿಕೆಯನ್ನು ಇಡ್ತಾರೆ. ಅದಾದ ಬಳಿಕ ಯಾವ ರೀತಿ ಅಗ್ರಿಮೆಂಟ್ ಆಗುತ್ತೋ ಏನೋ ಗೊತ್ತಿಲ್ಲ, ಸುಮಾರು 80 ಲಕ್ಷಕ್ಕೆ ಬೇಡಿಕೆಯನ್ನು ಇಡಲಾಗಿತ್ತು ಅನ್ನೋದನ್ನು ಹೇಳಿದ್ದಾರೆ. 80 ಲಕ್ಷಕ್ಕೆ ಬೇಡಿಕೆಯನ್ನು ಇಟ್ಟು ಅದಾದ ಬಳಿಕ 25 ಲಕ್ಷ ಹಣವನ್ನು ಮುಂಗಡವಾಗಿ ಕೊಡುವಂತಹ ಸಂದರ್ಭದಲ್ಲಿ, ಅಡ್ವಾನ್ಸ್ ಆಗಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು
ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಟ್ರ್ಯಾಪ್ ಅನ್ನ ಮಾಡ್ತಾರೆ, ಹಿಡಿತಾರೆ, ಆ ಬಳಿಕ ಅರೆಸ್ಟ್ ಅನ್ನ ಮಾಡಿ ಅವ್ರನ್ನ ಜೈಲಿಗೆ ಕಳಿಸುವ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಆಡಿಯೋ ಏನಿದೆ, ಆ ಆಡಿಯೋದಲ್ಲಿ ಸುಮಾರು 13 ರಿಂದ 16 ನಿಮಿಷಗಳ ಆ ಒಂದು ಆಡಿಯೋ ಏನಿದೆ, ಆ ಆಡಿಯೋದಲ್ಲಿ ಸಂಪೂರ್ಣವಾಗಿ DC ಮಾತನಾಡಿದ್ದಾರೆ. ಯಾರ್ಯಾರಿಗೆ ನಾವು ಹಣವನ್ನು ಕೊಡಬೇಕು, ಯಾವ್ಯಾವ ಕಾರಣಕ್ಕೋಸ್ಕರ ಕೊಡಬೇಕು, ಒಂದು CL7 ಅನ್ನು ತೆಗೆದುಕೊಳ್ಳೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಹೀಗೆ ನಾನಾ ಆಯಾಮದಲ್ಲಿ ಆಡಿಯೋದಲ್ಲಿ ಮಾತನಾಡಿದ್ದಾರೆ. ಅಲ್ಲಿ ಈಗಾಗಲೇ ಎಕ್ಸೈಸ್ ಮಿನಿಸ್ಟರ್ ಆಗಿರುವಂತಹ ಅರಬಿ ತಿಮ್ಮಾಪುರ ಅವ್ರಿಗೂ ಕೂಡ ಇದರಲ್ಲಿ ಪಾಲು ಹೋಗುತ್ತೆ ಅನ್ನೋ ಮಟ್ಟಿಗೆ ಆಡಿಯೋದಲ್ಲಿ ಮಾತನಾಡಿದ್ದಾರೆ. ಹೀಗಾಗಿ ಈ ಆಡಿಯೋದ ಸತ್ಯಾಂಶವನ್ನು ಪತ್ತೆ ಹಚ್ಚಬೇಕು ಲೋಕಾಯುಕ್ತ ಪೊಲೀಸರು, ಅದರ ತನಿಖೆಯನ್ನು ನಡೆಸಬೇಕು. ಎಷ್ಟು ಪಾಲು ಸಚಿವರಿಗೆ ಹೋಗ್ತಿದೆ, ಅಬಕಾರಿ ಸಚಿವರಿಗೆ. ಈಗಾಗಲೇ ಸರ್ಕಾರ CL7 ಲೈಸೆನ್ಸ್ ಅನ್ನು ಮಂಜೂರು ಮಾಡೋದಕ್ಕೆ ಈಗಾಗಲೇ ತಯಾರಿಯನ್ನ ಮಾಡ್ಕೊಂಡಿದೆ. ಹೀಗಾಗಿ ಯಾರ್ಯಾರು ಆಕಾಂಕ್ಷಿಗಳಿರ್ತಾರೋ ಅಂಥವರು ಅರ್ಜಿಯನ್ನು ಹಾಕಬಹುದು ಅನ್ನೋ ಮಟ್ಟಿಗೆ ಈಗಾಗಲೇ ಆಹ್ವಾನವನ್ನು ಕೊಟ್ಟಿದೆ. ಹೀಗಾಗಿಯೇ ಇಲ್ಲಿ ಎಷ್ಟು ಲಂಚವಾಗಿ ಎಷ್ಟು 100 ಕೋಟಿ ಕೈ ಸೇರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇದರ ಬಗ್ಗೆ ತನಿಖೆಯನ್ನು ನಡೆಸಬೇಕು ಅನ್ನೋ ಮಟ್ಟಿಗೆ ದೂರನ್ನು ಕೊಡೋದಕ್ಕೆ ಲೋಕಾಯುಕ್ತ ಕಚೇರಿಗೆ ದೂರುದಾರರು ಬಂದಿದ್ದಾರೆ. ರೈಟ್, ಥ್ಯಾಂಕ್ ಯು ಮೂರ್ತಿ. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಅವ್ರ ಹತ್ರ ಆಡಿಯೋ ಕ್ಲಿಪ್ಪಿಂಗ್ಸ್ ಇದ್ದರೆ ಅದನ್ನು ಅವರು ಲೋಕಾಯುಕ್ತ SP ಗೆ ಕೊಡಬೇಕಾಗತ್ತೆ, ಮತ್ತು ಅದನ್ನು ಧ್ವನಿ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ, ಅವರದ್ದೇನಾ ಅಲ್ವಾ ಅಂತ.